5 ವರ್ಷಗಳಿಂದ ಬರ್ತಾ ಇದ್ದೀನಿ ಈ ಜಾಗಕ್ಕೆ. ಅದ್ಭುತವಾದ ನಿಶಬ್ದವೇ ನಮಗೆ ಸ್ಫೂರ್ತಿ. ಇಷ್ಟು ಜನ ಕೂತಿರ್ತೀರಿ, ನಿಶಬ್ದವಾಗಿರುತ್ತೆ, ಗಲಾಟೆ ಇರೋದಿಲ್ಲ. ನಾವು ಬೇಕಾದಷ್ಟು ಪಬ್ಲಿಕ್ ಫಂಕ್ಷನ್ಸ್ಗೆಲ್ಲ ಹೋಗ್ತೀವಿ, ತುಂಬ ಗಲಾಟೆ ಇರುತ್ತೆ. ಮನೆ ಫಂಕ್ಷನ್ಗಳಲ್ಲೇ ತುಂಬ ಗಲಾಟೆ ಮಾಡ್ತಾರೆ ವೇದ ಹೇಳುವಾಗ. ಇಷ್ಟು ಜನ ಇದ್ದರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಭಕ್ತಾದಿಗಳ ಸಂಖ್ಯೆ. ಬಹಳ ಒಂದು ಸಂತೋಷದ ಸಮಾಚಾರ. ಸೊ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಈ ಪಾಠಶಾಲೆ ಮೇಲೆ, ಇಲ್ಲಿ ಪಾಠ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ, ಗುರುಗಳ ಮೇಲೆ ಎಷ್ಟು ಭಕ್ತಿ ಇದೆ, ಎಷ್ಟು ಶ್ರದ್ಧೆ ಇದೆ ಅನ್ನೋದು ಗೊತ್ತಾಗುತ್ತೆ ಇದರಿಂದ. ನಮ್ಮ ಹರೀಶ್ ಶರ್ಮಾ ಅವರು ಕಾರ್ಯಕ್ರಮ ಮಾಡಲಿಕ್ಕೆ 2 ತಿಂಗಳು, 2.5 ತಿಂಗಳು, 3 ತಿಂಗಳ ಮುಂಚೆನೇ ಫೋನ್ ಮಾಡಿ ಈ ಥರ ದಿನ ಮಾಡಬೇಕು ಅಂತಿದ್ದೀವಿ, ನಿಮಗೆ ಸೌಕರ್ಯ ಇದೆಯಾ ಅಂತ ಕೇಳಿ, ಕಾರ್ಯಕ್ರಮ ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ತುಂಬ ಸಲಹೆ ತಗೋತಾರೆ. ಅವರಿಗೆಲ್ಲ ಗೊತ್ತು, ಅವ್ರಿಗೆ ಗೊತ್ತಿಲ್ಲ ಅಂತೇನಿಲ್ಲ. ಅವ್ರು ನಮ್ಮ ಮೇಲೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ಭಕ್ತಿ, ಗೌರವ ಎಲ್ಲ ಫಸ್ಟ್ ಕ್ಲಾಸಾಗಿ ಅರೇಂಜ್ ಮಾಡಿರ್ತಾರೆ. ಸುಮ್ಮನೆ ನಾವು ಸೈನ್ ಮಾಡೋದಷ್ಟೇ, ಸೀಲ್ ಕೂಡ ಹಾಕಿ ತೊಗೊಂಡ್ಬಿಟ್ಟಿರ್ತಾರೆ. ಅವರು ಸೈನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅದೇನು ಪ್ರೂಫ್ ನೋಡೋ ಕೆಲಸವೂ ಇರೋದಿಲ್ಲ. ಅಷ್ಟು ಅಚ್ಚುಕಟ್ಟಾಗೆಲ್ಲ ಏರ್ಪಾಟ್ ಮಾಡಿರ್ತಾರೆ. ಆದ್ದರಿಂದ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ, ಶ್ರದ್ಧೆ, ನಿಮ್ಮಗಳ ಸಹಕಾರ, ಅದರಿಂದ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವಂಥ ಹುಮ್ಮಸ್ಸನ್ನು ಕೊಟ್ಟು, ಮುಖ್ಯವಾಗಿ ಎಲ್ಲರೂ ವೇದಾಧ್ಯಯನ ಮಾಡಬೇಕು. ಇದು ಬಹಳ ಮುಖ್ಯ. ಲೌಕಿಕರು ಚೆನ್ನಾಗಿ ವೇದಾಧ್ಯಯನ ಮಾಡಿ ಕಂಠಸ್ಥ ಮಾಡ್ಕೋಬೇಕು. ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೋದಾಗ ಬುಕ್ ನೋಡ್ಕೊಂಡು ವೇದ ಹೇಳೋದಕ್ಕಿಂತ ಹೆಚ್ಚು ಕಂಠಸ್ಥ ಮಾಡಿಕೊಂಡ್ರೆ ಬಹಳ ಅನುಕೂಲ. ನಮ್ಮ ವಿದ್ಯಾರ್ಥಿಗಳಿಗೂ ಸೇರಿ ಹೇಳ್ತಾ ಇರೋದು ನಾನು, ನಮ್ಮ ವಿದ್ಯಾರ್ಥಿಗಳಿಗೂ ಸೇರಿ ಹೆಚ್ಚು ಕಂಠಸ್ಥ ಮಾಡಿದ್ರೆ ಹೆಚ್ಚು ಹೆಚ್ಚು ಹೇಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಚೆನ್ನಾಗಿ ಎಂಜಾಯ್ ಮಾಡಬಹುದು ವೇದಘೋಷನ. ಸೊ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಮನಸಾರೆ ಹಾರಿಸ್ತಾ ಇದ್ದೀನಿ. ನಾರಾಯಣ. ಧನ್ಯವಾದಗಳು.